ನಟ ದರ್ಶನ್ ವಿರುದ್ಧ ಸಿಡಿದೆದ್ದ ಮಂಡ್ಯ ರೈತರು. ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ರೈತ ಸಂಘದಿಂದ ದರ್ಶನ್ ವಿರುದ್ಧ ಪ್ರೊಟೆಸ್ಟ್. ನಟ ದರ್ಶನ್ ವಿರುದ್ಧ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಹಸಿರು ಬಾವುಟ ಹಿಡಿದು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಲ್ಲಿನ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ರೈತ ಸಂಘ ದರ್ಶನ್ ಸೇರಿದ ಹಾಗೆ ಉಳಿದೆಲ್ಲ ಆರೋಪಿಗಳಿಗೂ ಗಲ್ಲು ಶಿಕ್ಷೆಯಾಗಬೇಕು ಅಂತಿದ್ದಾರೆ ಅಲ್ಲಿನ ಪ್ರತಿಭಟನಾ ನಿರತ ರೈತರು. ಮಂಡ್ಯದಲ್ಲಿ ನಡೀತಾ ಇರೋ ಪ್ರೊಟೆಸ್ಟ್ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆ ಸುತ್ತಮುತ್ತ ಶಾಮಿಯಾನ ಹಾಕಿ ವಿಐಪಿ ಟ್ರೀಟ್ಮೆಂಟ್ ಯಾರ ಕಣ್ಣಿಗೂ ಕಾಣಬಾರದು ಅಂತ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಮಂಡ್ಯದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ರೈತರು ಈಗ ಪ್ರತಿಭಟಿಸ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಂದನ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದನ್, ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ನಡೀತು, ಚಿತ್ರದುರ್ಗದಲ್ಲಿ ಪ್ರೊಟೆಸ್ಟ್ ನಡೀತು, ಈಗ ಮಂಡ್ಯ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನ್ ಆಗ್ರಹಿಸ್ತಾ ಇದ್ದಾರೆ ಅವರು? ಭವನ ನಟ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಚಿತ್ರಹಿಂಸೆಯನ್ನ ಕೊಟ್ಟು ಹಲ್ಲೆ ಮಾಡಿತ್ತು. ಈಗ ನಟ ದರ್ಶನ್ ಸೇರಿದಂತೆ 13 ಜನರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ದರ್ಶನ್ನ ಅಭಿಮಾನಿಗಳು ಇನ್ನೂ ಕೂಡ ಈ ಹೀನ ಕೃತ್ಯವನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಗನನ್ನ ಕಳ್ಕೊಂಡು ರೇಣುಕಾ ಸ್ವಾಮಿ ಕುಟುಂಬ ಇವತ್ತು ಕಣ್ಣೀರಿಡ್ತಾ ಇದೆ. ಆದ್ರೆ ದರ್ಶನ್ ಫ್ಯಾನ್ಸ್ ಒಂದ್ ಕಡೆ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರೆ, ಅದೇ ರೀತಿಯಾಗಿ ದರ್ಶನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನು ಕೂಡ ನಾವು ಕಾಣಬಹುದಾಗಿರುವಂತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದರ್ಶನ್ ವಿರುದ್ಧ ಪ್ರೊಟೆಸ್ಟ್ಗಳಾಗ್ತಾ ಇದೆ. ಇವತ್ತು ಮಂಡ್ಯದಲ್ಲೂ ಕೂಡ ನಟ ದರ್ಶನ್ ವಿರುದ್ಧ ಬೃಹತ್ ಪ್ರೊಟೆಸ್ಟ್ ನಡೀತಾ ಇರತಕ್ಕಂಥದ್ದು. ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರುಗಳಿಂದ ಇವತ್ತು ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಸಂಜೆ ಸರ್ಕಲ್ ಇಂದ ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆಯಲ್ಲಿ ಸಾಗಿ ಮನವಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ಅಂದ್ರೆ ಇವರ ಆಗ್ರಹ ಇಷ್ಟೇ, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು, ಅಂದ್ರೆ ತಕ್ಕ ಶಿಕ್ಷೆ ಆಗ್ಬೇಕು. ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ತಪ್ಪಿಸ್ಕೊಳ್ಬಾರ್ದು ಅನ್ನುವಂತ ರೀತಿಯಲ್ಲಿ ಆಗ್ರಹವನ್ನು ಮಾಡಿ ಒಂದು ಕಠಿಣ ಶಿಕ್ಷೆಗೆ ಈ ಪ್ರತಿಭಟನಾಕಾರಗಳು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ಪ್ರತಿಭಟನಾ ನೇತೃತ್ವ ವಹಿಸಿರುವಂತವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪದೇ ಪದೇ ವಿವಾದಗಳಿಗೆ ದರ್ಶನ್ ಗುರಿಯಾಗ್ತದನ್ನ ನೋಡ್ತಿದ್ವಿ. ಒಂದು ಕೊಲೆಗೂ ಕೂಡ ಕಾರಣ ಆಗಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಿ ಸರ್? ಸರ್, ಇದು ಅಮಾನುಷವಾದ ಕೃತ್ಯ. ದರ್ಶನ್ ಅವರು ಒಳ್ಳೆ ಸ್ಟಾರ್ ಆಗಿ ಬೆಳೆದಂತ ವ್ಯಕ್ತಿ. ಅವನ ಯೋಗ್ಯತೆಗೆ ಇವತ್ತು ಅವನು ಏನು ಬೆಳೆದಿದ್ದ ಅದನ್ನೆಲ್ಲ ಹಾಳಾಗೋಗಿದೆ. ಇವತ್ತು ಚಿತ್ರರಂಗವನ್ನ ಬ್ಯಾನ್ ಮಾಡಬೇಕು, ಇದು ಉಚ್ಚಾಟನೆ ಮಾಡ್ಬೇಕು. ಅವನಿಗೆ ಚಿತ್ರರಂಗದವರು ಇವತ್ತು ಉಚ್ಚಾಟನೆ ಮಾಡ್ಬೇಕು. ಅವನ್ನ ಯಾವುದೇ ಕಾರಣಕ್ಕೂ ಮತ್ತೆ ಚಿತ್ರರಂಗದಲ್ಲಿ ಅವನ ಮುಖ ಕಾಣಕೂಡದು ಪರದೆ ಮೇಲೆ. ಆ ಕೆಲಸ ಮಾಡಬೇಕು. ಪಾಪ ಒಬ್ಬನೇ ಮಗ, ಅವನಿಂದ ತುಂಬು ಗರ್ಭಿಣಿ, 5 ತಿಂಗಳು ಗರ್ಭಿಣಿ. ಆ ಮಗುವಿನಲ್ಲಿ ಅವ್ರು ಹೊಟ್ಟೆರ್ತಕ್ಕಂಥ ಮಗುಗೆ ತಂದೆ ಯಾರು ಅಂತ ಗೊತ್ತಿಲ್ಲ, ಪ್ರಪಂಚನೇ ಗೊತ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಅಮಾನುಷವಾಗಿ ಮರ್ಮಾಂಗವನ್ನು ಸುಟ್ಟು ಒದ್ದು ಅವನ್ನ ಕಪಾಲ್ ಕೊಡು ಸಾಯಿಸಿದ್ದಾರೆ. ದಯವಿಟ್ಟು ಇವತ್ತು ಮಾಧ್ಯಮದಲ್ಲಿ ಇದೆಲ್ಲ ಪೂರ ಇಡೀ ವಿಷಯದಲ್ಲೇ ಗೊತ್ತಾಗಬೇಕು. ಆ ಪ್ರಚಾರ ಮಾಡಬೇಕು. ಮಾಡೇ ಮಾಡ್ತೀವಿ ನಾವು. 28 ಜಿಲ್ಲೆನಲ್ಲೂ ಮಾಡ್ತೀವಿ ಪ್ರಚಾರನ. ಇವತ್ತು ಅವ್ರಿಗೆ ಏನಾಗಿದೆ ಅಂತ ಅವಳು ಎಂತ ಇನ್ನೊಬ್ಳಿದ್ದಾಳೆ ಅಮ್ಮ, ಅವಳೇನು ಹೆಂಗ್ಸೇನ್ರಿ ಅವಳು ಒಬ್ಬ ಹೆಂಗ್ಸಾಗಿ ಅವನ ಮರ್ಮವನ್ನು ಕೊಂದಿದ್ದಾಳೆ. ಆ ಪಾಪ ಅವಳು ಹೊಟ್ಟೆರ್ತಕ್ಕಂಥ ಪಾಪು ಏನಾಗಬೇಕು? ಅವಳು ಹೊಟ್ಟೆರ್ತಕ್ಕಂಥ ಪಾಪು ಇನ್ನು ಪ್ರಪಂಚನೇ ನೋಡಿಲ್ಲ. ಪಾಪು ತಂದೆ ಮುಖ ನೋಡಿಲ್ಲ. ಅಂತಲ್ಲಿ ಹೀನಾಯ ಕೃತ್ಯ ಮಾಡಿದರೆ ಏನಾಗವ್ರೆ, ಇವ್ರ ಜೊತೆಲಿ ಯಾರ್ಯಾರವ್ರೆ ಅವರೆಲ್ಲರೂ ಗಲ್ಲಿ ಶಿಕ್ಷೆ ಸೇರಿಸಬೇಕು. ಜೊತೆಗೆ ಇವತ್ತು ಚಿತ್ರರಂಗ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಎಂತ ಯಶಸ್ವಿ ಆದ್ರು, ಇಡೀ ವಿಶ್ವದಲ್ಲೇ ಯಶಸ್ವಿ ಆದ. ಪ್ರಪಂಚಕ್ಕೆ ಗೊತ್ತಾಯ್ತು ಏನು ಅಂತ. ಕರ್ನಾಟಕ ಅವರಪ್ಪ ಇವನು ತುಗುದೀಪ್ ಶ್ರೀನಿವಾಸು ಇಂಥ ಲೋಫರ್ ಕೆಲಸ ಮಾಡಿಲ್ಲ. ದೇವೇಂದ್ರ ಗೋಪಾಲ್ ಇಂಥ ಲೋಫರ್ ಕೆಲಸ ಮಾಡಿಲ್ಲ. ವಜ್ರಮುನಿ ಇಂಥ ಕೆಲಸ ಮಾಡಿಲ್ಲ. ಖಳನಾಯಕ ಇಂಥ ಲೋಫರ್ ಕೆಲಸ ಮಾಡಿಲ್ಲ. ಇವತ್ತು ಅವನು ಖಳನಾಯಕನ ಮಗನಾಗಿ ಅವನ ಹೆಸರು ಉಳಿಸ್ಬಿಟ್ಟಿದ್ದಾನೆ. ಆದ್ರಿಂದ ದಯವಿಟ್ಟು ಇವನು ಯಾವುದೇ ಕಾರಣಕ್ಕೂ ಬಿಡುಕೊಡೋದು, ಗಲ್ಲಿಗೇರಿಸಬೇಕು, ಇಲ್ಲದ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತೀನಿ. ಇವರೆಲ್ಲ ಸಾಕಷ್ಟು ಅಭಿಮಾನಿ ಹೊಂದಿದವರು, ಸಮಾಜಕ್ಕೆ ಮಾದರಿ ಆಗ್ಬೇಕಿದ್ದವರು. ಇಂಥ ಕೆಲಸಗಳಿಂದ ಏನ್ ಸಂದೇಶ ಕೊಡ್ತಾರೆ ಇವರು ಅಂತ ಸಮಾಜಕ್ಕೆ? ಇಂಥ ಕೆಲಸ ಸಂದೇಶ ಕೊಟ್ಟಿದ್ದೇನು ಗೊತ್ತಾ ಸ್ವಾಮಿ? ಇವ್ರು ಬಾಳೆ ಹಾಳಾಗೋಯ್ತು, ಇವ್ರ ಜೀವನವೇ ಹಾಳಾಗೋಯ್ತು. ಇವತ್ತು ಚಿತ್ರರಂಗಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇಡೀ ಎಂಟೈರ್ ಚಿತ್ರರಂಗಕ್ಕೆ ಚಾಲೆಂಜಿಂಗ್ ಸ್ಟಾರ್. ಯಾತ್ರಲ್ಲಿ ಸ್ವಾಮಿ ಚಾಲೆಂಜಿಂಗ್? ಇದು ಚಾಲೆಂಜ್. ಇದು ಕೊಲೆ ಮಾಡೋ ಚಾಲೆಂಜ, ಮರ್ಮಾಂಗದ ಒದಿಯೋದು ಚಾಲೆಂಜ್ ಸರ್. ಇದು ತಾಯಿ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಗೆ ವಯಸ್ಸಾಗಿದೆ ಸ್ವಾಮಿ. ಇರೋನು ಒಬ್ಬನೇ ಮಗ. ಇವರೊಬ್ಬರ ಮಗ ಯಾವ ತರ ಜೀವನ ಮಾಡ್ತಾರೆ? ಈಗ ಅವಳ ಬಾಳಗತಿ ಏನು ಮಾಡೋದು? ಇವನಿಗೆ 10 ಕೋಟಿ
10 ಕೋಟಿ ಅವನಿಗೆ ದಂಡ ಹಾಕಿ ಆ ಮಹಿಳೆ ಕೊಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಮಾಧ್ಯಮದ ಜೊತೆ ಕೈ ಮುಗಿದು ಕೇಳ್ಕೊತೀನಿ ಸರ್. ಭವನ ಈ ರೀತಿಯಾಗಿ ಆಕ್ರೋಶವನ್ನ ಆ ರಾಜ್ಯ ರೈತ ಸಂಘದ ಮುಖಂಡರುಗಳು ಹೊರಹಾಕ್ತಾ ಇರ್ತಕ್ಕಂಥದ್ದು. ಅಂದ್ರೆ ದರ್ಶನ್ಗೆ ಒಂದು ಕಠಿಣ ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ಒತ್ತಾಯವನ್ನ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಬ್ಬರು ನಿಮ್ಮ ಜೊತೆಗೆ ಇದರನ್ನು ಕೂಡ ಮಾತಾಡ್ತೀನಿ. ಸರ್, ದರ್ಶನ್ ಅವರ ನಡತೆ ಈ ಪ್ರಕರಣ ಏನಿದೆ, ಯಾವ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀರಿ? ಸರ್ ನೋಡಿ ಸರ್, ಇವನು ಯಾವ ದರ್ಶನ್ ಸರ್, ಇವನು ಸರ್ 6.5 ಕೋಟಿ ಕನ್ನಡ ಕೊಟ್ಟಿರೋದು ಭಿಕ್ಷಾಲ್ ದರ್ಶನ್ ಇವನು ಸರ್. ಇವನಿಂದ ಇವನು ದರ್ಶನ್ ಅಲ್ಲ ಸರ್. 6.5 ಕೋಟಿ ಕನ್ನಡ ಜನತೆ ಕೊಟ್ಟಿರುವಂತ ಭಿಕ್ಷಾಲ್ ದರ್ಶನ್ ಇವನು. ಆ ಭಿಕ್ಷಲ್ಲಿ ಹೀರೋ ಇವನು. ಯಾವತ್ತು 10ನೇ ತಾರೀಕಲ್ಲಿ ರೇಣುಕಾ ಸ್ವಾಮೀಜಿ ಸಾವು ಬಾಡಿ ಸಿಕ್ತು, ಆವತ್ತಿಂದ ಇವನು ಹೀರೋ ಅಲ್ಲ ಸರ್, ಖಳನಾಯಕ. ಜೊತೆಗೆ ಈ ಚಲನಚಿತ್ರ ಮಂಡಳಿ, ವಾಣಿಜ್ಯ ಮಂಡಳಿಯವರಿಗೆ ಯೋಗ್ಯತೆ ಇದ್ರೆ ಇವನ್ದಿದೆ ಫಸ್ಟ್ ಅಲ್ಲ, 16 ಬಾರಿ ಕಾಂಟ್ರವರ್ಸಿ ಆಗಿದೆ. ಬಡವರ ಮಕ್ಕಳಿಗೆ ಕೊಡ್ತಿದ್ದಾನೆ, ಲೈಟ್ ಬಾಯ್ಗಳು ಕೊಡ್ತಿದ್ದಾನೆ. ಮೈಸೂರಿನಲ್ಲಿ ಸಂದೇಶ್ ಪ್ರಿನ್ಸ್ ಹೋಟ್ಲಲ್ಲಿ ಸಪ್ಲೈರ್ಗೆ ಒಬ್ಬ ದಲಿತ ಕುಟುಂಬದನಿಗೆ ಹೊಡೆದು ಹಲ್ಲೆ ಮಾಡಿದ್ದಾನೆ. ಸಂದೇಶ್ ಪ್ರಿನ್ಸ್ ಅಲ್ಲಿ ಒಬ್ಬ ದಲಿತ ಮುಖಂಡ, ದಲಿತ ಹುಡುಗನಿಗೆ, ಕೂಲಿ ಮಾಡುವಂತ ಒಬ್ಬ ದಲಿತ ಹುಡುಗನಿಗೆ, ಮಹೇಶ್ ಅನ್ನೋರಿಗೆ ಹೊಡೆದು ಅದನ್ನ ಎಷ್ಟೋ ಲಕ್ಷ ಕೊಟ್ಟು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾನೆ. ನಂದನ್, ಪ್ರಕರಣ ಎಲ್ರ ಮುಂದೆ ಇದ್ರು ಅಭಿಮಾನಿಗಳು ಹೇಳ್ತಾರೆ ಡಿ ಬಾಸ್ ತಪ್ಪು ಮಾಡಿಲ್ಲ, ಏನು ಮಾಡೇ ಇಲ್ಲ ಅಂತ ಸಮರ್ಥನೆಗಿಳಿತಾರೆ. ಜೈಕಾರಗಳನ್ನ ಕೂಗ್ಕೊಂಡು ಪೊಲೀಸ್ ಠಾಣೆ ಮುಂದೆ, ಕೋರ್ಟ್ಗಳ ಮುಂದೆ ಘೋಷಣೆಗಳನ್ನ ಕೂಗ್ತಾರೆ. ಇದ್ರ ಬಗ್ಗೆ ರೈತರು ಏನ್ ಹೇಳ್ತಾರೆ? ಸರ್, ಈಗ ಸಾಕಷ್ಟು ವಿವಾದಗಳನ್ನ ಸಿಲ್ಕೊಂಡಿದ್ರು ಅಂತ ಹೇಳ್ತಿದ್ದೀರಿ. ಈ ಕೊಲೆ ಆದ್ರೂ ಸಹ ದರ್ಶನ್ ಅಭಿಮಾನಿಗಳು ಹೇಳ್ತಾರೆ ಏನು ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ. ಈ ಸಮಾಜ ಎಲ್ಲಿ ಹೋಗ್ತಾ, ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಸರ್? ಏನ್ ಹೇಳ್ತೀರಾ ಅವ್ರ ಅಭಿಮಾನಿ? ಸರ್, ನಾನು ನಮ್ಮ ಕರ್ನಾಟಕದ ಯುವಕರಿಗೆ ಹೇಳೋದು, ದರ್ಶನ್ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಹುಟ್ಟಾಗಿಂದನೂ ಒಬ್ಬನೇ ಹೀರೋ ಇಲ್ಲ. ಡಾಕ್ಟರ್ ಪದ್ಮಭೂಷಣ, ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರಿಗಿಂತ ಇನ್ನೂ ಸೀನಿಯರ್ ಆರ್ಟಿಸ್ಟ್ಗಳು ಬೀದಿಲಿ ನಾಟಕ ಮಾಡ್ಕೊ ಬಂದಂಥವ್ರು. ದರ್ಶನ್ ಅವ್ರ ಅಪ್ಪರೇ ತುಗ್ದೀಪ್ ಶ್ರೀನಿವಾಸೇ ಬೀದಿ ಮೇಲೆ ನಾಟಕ ಮಾಡ್ಕೊಬಂದು ಈ ಮಟ್ಟಕ್ಕೆ ಬೆಳೆಸಿರೋದು ಎಲ್ಲರಿಗೂ ತಮ್ಗೆ ಗೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮಾತು ಹೇಳ್ತಿದ್ರು, ವೀರಸ್ವಾಮಿ ಅವರು ನಮ್ಮ ಅನ್ನದಾತರು ಅಂತ. ರಾಜ್ಕುಮಾರ್ ಅವರದ್ದು ರಾಷ್ಟ್ರದಲ್ಲಿ ಬೆಲೆ ಇದೆ, ರಾಷ್ಟ್ರದಲ್ಲಿ ಗೌರವ ಇದೆ. ಕೊಲೆ ಮಾಡಿ ಸ್ಟೇಷನ್ ಹೋದ್ರು ಕೂಡ ಸ್ಟೇಷನ್ ಮುಂದೆ ನಿಂತು ಡಿ ಬಾಸ್ ಜೈಕಾರ ಹಾಕ್ತಾರೆ. ಅಂದ್ರೆ ದರ್ಶನ್ ಪರವಾದಂತ ಗೋಷ್ಠಿಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾನು ದರ್ಶನ್ ಬಿಟ್ಕೊಡೋದಿಲ್ಲ ಅನ್ನೋದು ಮಾತುಗಳು. ಸರ್, ದರ್ಶನ್ ನೀವು ಬಿಟ್ಬೇಡಿ ಸರ್, ನೀವು ದರ್ಶನ ಬಿಟ್ಬೇಡಿ ಸರ್. ನಿಮ್ಮ ಮನೆ ಕರ್ಕೊಂಡೋಗಿ ಇಟ್ಕೊಳ್ಳಿ, ನಾಳೆ ನಿಮ್ಮ ಮನೆ ಕರ್ಕೊಂಡು ಇಟ್ಕೊಳ್ಳಿ. ದರ್ಶನ್ ಒಳ್ಳೆಯವನು ಅಂತ ಬಂದಾಗ ನಿಮ್ಮ ಮನೆಗೆ ತಗೊಂಡು ಇಟ್ಕೊಳ್ಳಿ, ಪೂಜೆ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಫೋಟೋ ಇಟ್ಟವ್ರಲ್ಲ ಮೈಸೂರು ಭಾಗದಲ್ಲಿ, ಆದ್ರೆ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದು ಮಾಡಿದ್ರೆ. ಆದ್ರೆ ಈಗ ಮಾಡೋದಕ್ಕೆ ಏನ್ ಹೇಳ್ತೀರಿ ಅಭಿಮಾನಿಗಳು? ಅಂದ್ರೆ ಇನ್ನು ಆರೋಪಿ ಇನ್ನು ಯಾವುದೇ ಕಾರಣಕ್ಕೂ ಪ್ರೂವ್ ಆಗಿಲ್ಲ ದರ್ಶನ್ ವಿರುದ್ಧ ಆರೋಪಗಳು ಅಂತ. ದರ್ಶನ್ ಮರ್ಡರ್ ಕೇಸಲ್ಲಿ ಸೇರ್ಕೊಂಡು FIR ಹಾಕಿದ್ರೆ ಅವ್ನು ಆರೋಪಿ ಅಲ್ಲ, ವಿಚಾರಣೆ ಕೈದಿ. ಬೇರೆ ಅಮಾಯಕರು ಮಕ್ಕಳುಗಳು, ರಾಜಕಾರಣಿಗಳು ಮತ್ತೊಂದು ಸಿಕ್ಕಿದ್ರೆ ಅವ್ರು ಮಾತ್ರ ಕೈದಿನಾ? ಇವನೇನು ಸ್ಪೆಷಲ್ ಆಗಿ ಬಂದವನಾ? ಏನ್ ಹೇಳ್ತೀರಿ? ಹೀನ ಕೃತ್ಯವನ್ನು ಸಮರ್ಥಿಸ್ಕೊಳ್ಳುವಂತ ಮನಸ್ಥಿತಿಗಳಿಗೆ ಏನ್ ಹೇಳ್ತೀರಿ ಸರ್? ಒಂದು ಯುವಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಯಾರು ಊಟ ಹಾಕೊಡಲ್ಲ, ಅವ್ರವ್ರೇ ಊಟ ಸಂಪಾದನೆ ಮಾಡ್ಕೊಂಡು ಇಟ್ಟು ಬಟ್ಟೆ ಮಾಡಬೇಕು. ಇವೆಲ್ಲ ಇವ್ರಿಗೆ ಜೈಕಾರ ಹಾಕಿದ್ಬಿಟ್ಟು ಫಸ್ಟ್ ಅವ್ರ ತಂದೆ ತಾಯಿಗೆ ಊಟ ಹಾಕಿದ್ರೆ ಕೇಳಿ, ಅವ್ರು ಕಟ್ಕೊಂಡಿರೋ ಹೆಣ್ತಿರಿಗೆ ಇಟ್ಟಿಕ್ಕಿದ್ರೆ ಕೇಳಿ, ಅವ್ರ ಅಕ್ಕ ತಂಗಿರಿಗೆ ಇಟ್ಟಿಕ್ಕಿದ್ರೆ ಕೇಳಿ. ಫಸ್ಟ್ ಅವ್ರ ಮನೆ ನೋಡ್ಕೊಂಡು ಆಮೇಲೆ ಬೇರೆಯವ್ರ ಮನೆಗೆ ಜೈಕಾರ ಹಾಕಿ ಕೇಳಿ. ಈ ರಾಜ್ಯದಲ್ಲಿ ಇನ್ನು ಮುಂದೆ ಆಟ ನಡೆಯಲ್ಲ. ಯಾವತ್ತು ಈ ರಾಜ್ಯದಲ್ಲಿ ಈ ಮಂಡ್ಯ, ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಇಟ್ಕೊಂಡಿರೋದಂಥದ್ದು. ಅಂದ್ರೆ ಆ ಅಭಿಮಾನಿಗಳಿಗೆ ಏನ್ ಕಿವಿ ಮಾತು ಹೇಳ್ತೀವಿ ಸರ್? ಈಗ ನೆನ್ನೆ ಯಾರೋ ಒಬ್ರು ಹೇಳಿದಾರಂತೆ ಶಾಸಕರು, ನಾವು ಇವತ್ತಲ್ಲ ಯಾವತ್ತಿದ್ರು ನಾವು ಸ್ನೇಹಿತರು ಹಂಗಿರ್ತೀವಿ, ಏನೇ ಮಾಡಿದ್ರಿ ಅಂತ. ಜನ ಅದಕ್ಕೆ ಮುಂದೊಂದು ದಿನದಲ್ಲಿ ಪಾಠ ಕಲಿಸ್ತಾರೆ. ಹೇಳಿರುವಂಥವ್ರಿಗೆ, ನಾಯಕರುಗಳಿಗೆ, ಇಲ್ಲಿ ಲೀಡರ್ಗಳಿಗೆ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡಿಸಿದ್ರಲ್ಲ, ಪ್ರತಿಯೊಂದಲ್ಲಿ ನೋಡಿ ನೀವು ಅವನ ಮನುಷ್ಯತ್ವ ಥರ ಮಾತಾಡ್ತಾನ, ಇಲ್ಲ ಅವ್ನು ಏನಾಗವನಂತ ತಮಗೆಲ್ಲ ಮೀಡಿಯಾದವರು ಅಬ್ಸರ್ವ್ ಮಾಡಿದ್ರಿ. ಹಿಂದೆನೇ ಯಾವ ಶಾರ್ಟ್ ಚಾನಲ್ ಅಂತ ಹೇಳಿದ್ದಲ್ಲ ತಮಗೆಲ್ಲ ಗೊತ್ತಿದೆ. ಅವ್ರನ್ನ ಎಷ್ಟು ವರ್ಷ ಬ್ಯಾನ್ ಮಾಡಿದ್ರಿ ನೀವು? ಎಷ್ಟು ವರ್ಷ ಬ್ಯಾನ್ ಮಾಡಿದ್ರಿ ನಿಮ್ಮ ಮಾಧ್ಯಮದಿಂದ? ಸರ್, ಕಿವಿ ಮಾತು ಹೇಳಿದ್ರೆ ಸರ್, ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳ, ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಂಡಿರಿ. ಅವ್ರವ್ರು ಮಾಡ್ಕೊಂಡಿದ್ದಾರೆ. ಯಾರು ಈಗ ನೋಡಿ ಸರ್, ಈಗ ಯಶು ಹುಟ್ಟದಬ್ಬದ ಕಟೌಟ್ ಕಟ್ಟಿಗೆ ಹೋಗಿ ಒಬ್ಬ ಉತ್ತರ ಕರ್ನಾಟಕದಲ್ಲಿ ಒಬ್ಬ ರೈತ ಮಗ ಸತ್ತ, ಒಂದು ಕಟೌಟ್ ಹಾಕಿಗೆ ಹೋಗಿ ಅವ್ನಿಗೆ ಎಷ್ಟು ಕಟ್ಕೊಟ್ರು ಸರ್? ಹತ್ಯೆ ಆಯ್ತಲ್ಲ, ಅವ್ರ ಕುಟುಂಬ, ಒಬ್ಬನೇ ಮಗ, ಆ ಕುಟುಂಬಕ್ಕೆ ಅವನೇ ಆಧಾರ ಆಗಿದ್ದು. ಅವ್ರ ಹೆಂಡತಿ ಪ್ರೆಗ್ನೆಂಟ್, 5 ತಿಂಗಳು ಪ್ರೆಗ್ನೆಂಟ್. ಅಂದ್ರೆ ಈ ತರ ಸ್ಥಿತಿ ಇದೆ. ಆದ್ರೂ ಕೂಡ ಈ ಸಮಾಜದಲ್ಲಿ ಅವನ ಅಭಿಮಾನಿಗಳು ಅವ್ರನ್ನ ಸಮರ್ಥ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಏನ್ ಕೋಪ ಸರ್? ನೋಡಿ ಸರ್, ಈ ಅಭಿಮಾನಿಗಳು ದೇವರು ಜೈಕಾರ ಆಗ್ತಾವ್ರಲ್ಲ, ಅವ್ರ ಕುಟುಂಬದಲ್ಲಿ ಅವ್ರ ಅಣ್ಣನ ತಮ್ಮನ ಹೊಡೆದಾಕಿದ್ರೆ, ಅವ್ರ ಅಕ್ಕ ತಂಗಿರನ್ನ
ವಿಶ್ವಾಸ ಮಡಿಕಣಲ್ಲ, ಅದಕ್ಕೆ ದರ್ಶನ್ ಪವಿತ್ರಗೌಡ ಅಂತ ಹೆಂಡ್ತಿಗೆ ಮಾಡಿ ಆ ಮಗು ಮಕ ನೋಡಿಕಾಗದೆ, ಗರ್ಭದಲ್ಲಿರುವಂಥ ಮಗುನ ನೋಡಿಕಾಗದೆ ಸಹಿಸೋರಲ್ಲ, ಅದೇ ರೀತಿ ಡಿ ಬಾಸ್ ನನ್ನ ಜೈಕರ್ ಆಗ್ತಾರಲ್ಲ, ಏನೇ ಮಾಡಿದ್ರು ಒಳ್ಳೇದು ಮಾಡಿದರೆ ಜೈಕರ್ ಆಗಲಿ ಸರ್. ಇಷ್ಟೆಲ್ಲ ಮರ್ಡರ್ ಮಾಡಿ ಕೊಲೆಗಡಕನಿಗೆ ಜೈಕರ್ ಆಗ್ತಾರಲ್ಲ, ಅವ್ರ ಮನೇಲಿ ಅವ್ರ ಅಣ್ಣಂಗೋ ತಮ್ಮನಿಗೂ ಆಗಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಪಾಪ ಅವ್ರಿಗೆ ಗೊತ್ತಿಲ್ವಲ್ಲ, ಯಾರೋ ಸತ್ತಿರನು, ಯಾರೋ ಪಾಪ ಬಡವ್ರ ಮನೆ ಹುಡುಗ ಅಲ್ವಾ, ಅವ್ರ ಮನೇಲಿ ಹೆಣ ಬಿದ್ದಾಗ ಗೊತ್ತಾಗುತ್ತೆ ನೋಡ್ರಿ. ಅಭಿಮಾನ ಸಿನಿಮಾ ಕಷ್ಟ ಸಿನಿಮಾ ಆಗಿರ್ಬೇಕು, ಎಲ್ಲವನ್ನೂ ಸರಿ, ನಮ್ಮ ಅವ್ರು ಮಾಡಿದ್ದೆ ಸರಿ ಅಂತ ಸಮರ್ಥಿಸ್ಕೊಳ್ಳುವಂಥದ್ದು ಏನು ಮನಸ್ಥಿತಿ ಇದು ಸರ್? ನೋಡಿ ಸರ್, ಅವನ್ನೆಲ್ಲ ಮಾಡೋದೆಲ್ಲ ಸರಿ, ಅವನು ಮಾಡೋದೆಲ್ಲ ಸರಿ ಅಂತ ಸಮರ್ಥಿಸ್ಕೊಳ್ಳೋರು ಅವ್ರಿಗೆ ಬಕೆಟ್ ಹಿಡಿಯೋರಾಗಿರ್ತಾರೆ, ಇಲ್ಲ ಅವ್ರ ಹತ್ರ ಯಾಚಕ ಮಾಡೋರಾಗಿರ್ತಾರೆ. ಸ್ವಾಭಿಮಾನದ ಬದುಕು, ಸ್ವಾಭಿಮಾನದಲ್ಲಿ ಯಾರು ಬದುಕಿರ್ತಾನೆ, ಕೂಲಿನೋ ಬಕ್ಸನೋ ಮಾಡ್ಕೊಂಡು ಅವನು ಇಂಥ ಕೃತ್ಯಗಳು ಮಾಡಿದಾಗ ಅವ್ರಿಗೆ ತಿಳಿ ಹೇಳಬೇಕೆ ಹೊರತು ಈ ರೀತಿ ಮಾಡೋದು ನೀನು ಒಳ್ಳೇದಲ್ಲ. ಇವನ್ನ ನಾಡದೇವತೆ ಚಾಮುಂಡೇಶ್ವರಿ ದಸರಾಕ್ಕೆ ಓಪನ್ ಕರೀತಿರೋದ್ರಿ, ಇಂಥ ಕಲೆಗಡಕನ್ನ ಇನ್ಯಾರು ಸಿಗ್ಲಿಲ್ವೇಂದ್ರಿ ಈ ದೇಶದಲ್ಲಿ ಯಾರು ಸಿಗ್ಲಿಲ್ವೇಂದ್ರಿ? ಇಂಥ ಕೊಲೆಗಡಕರು ಕರ್ಕೊಬಂದು ಯುವ ದಸರಾ ಚಾಮುಂಡೇಶ್ವರಿಗೆ ಚಾಲನೆ ಕೊಡ್ಬೇಕಿತ್ತಂದ್ರಿ ಸರ್ಕಾರಗಳು. ಆಮೇಲೆ 2013ರಿಂದ 18 ಸಾಲವರೆಗೂ ಇದೇ ಸಿದ್ದರಾಮಯ್ಯ ಅವರು, ಇದೇ DK ಶಿವಕುಮಾರ್ ನಗರಾಭಿವೃದ್ಧಿ ಸಚಿವರು ಬಡವ್ರ ಮನೆಯೆಲ್ಲ ಹೊಡ್ಕ ಬಂದ್ರು. ಮಗನ್ನ ಕಳ್ಕೊಂಡಂತ ರೇಣುಕಾ ಸ್ವಾಮಿ ತಂದೆ ತಾಯಿಗಳು ಕಾನೂನು ಹೋರಾಟ, ಅವ್ರ ಕುಟುಂಬದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಅಂದ್ರೆ ಕಾನೂನು ಹೋರಾಟಕ್ಕೆ ಅಷ್ಟು ಮಾಹಿತಿ ಇಲ್ಲ. ನೀವೇನಾದ್ರು ಅವ್ರ ಜೊತೆ ನಿಂತು ಅವ್ರಿಗೆ ಸಹಾಯ ಕೊಡುವಂತ ಕೆಲಸ ಮಾಡ್ತೀರಾ? ಖಂಡಿತ ಸರ್, ಮಾಡೇ ಮಾಡ್ತೀವಿ. ಇವತ್ತು ಮಂಡ್ಯ, ನಾಡಿದ್ದು ಹಾಸನ, ಆಚೆ ನಾಡಿದ್ದು ಚಾಮರಾಜನಗರ, ಸೋಮವಾರ ಮೈಸೂರು ಬಂದು ಆದಮೇಲೆ ಚಿತ್ರದುರ್ಗಕ್ಕೆ ರೇಣುಕಾ ಸ್ವಾಮಿಯವರ ಮನೆಗೆ ಭೇಟಿ ಕೊಟ್ಟು ನನ್ನ ಕೈಲಾದ ಸಹಾಯ ಮಾಡಿ ಅವರಿಗೆ ಸ್ವಾಂತನ ಹೇಳಿ ಅವ್ರ ಜೊತೆ ಕಾನೂನು ಹೋರಾಟಕ್ಕೆ ನಾವು ಇರ್ತೇವೆ. ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮಂಡ್ಯ ಜಿಲ್ಲೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಇಂಗಲಗುಪ್ಪೆ ಕೃಷ್ಣೇಗೌಡ ನಿಮ್ಮ ಜೊತೆ ಇರ್ತಾನೆ. ಯಾವುದೇ ತರಕ್ಕೂ ಯಾವುದಕ್ಕೂ ಎದುರಿದೆ, ಯಾರಿಗೂ ಜಗ್ಗದೆ ನಿಮ್ಮ ಜೊತೆ ಇರ್ತಾನೆ ಕಾನೂನು ಹೋರಾಟಕ್ಕೆ ಅಂತ ಹೇಳಿ ನಾನು ಹೇಳ್ತೀವಿ ಸರ್. ಲಕ್ಷಾಂತರ ಅಭಿಮಾನಿಗಳು ಇಟ್ಕೊಂಡಿದ್ರು ದರ್ಶನ್, ಸಾಕಷ್ಟು ಮಾದರಿ ಆಗ್ಬೇಕಾಗಿತ್ತು. ಈಗ ಕೊಲೆ ಮಾಡಿ ಜೈಲು ಸೇರಿದ್ದಾರೆ, ಅವ್ರಿಗೇನು ಹೇಳ್ತೀರಿ ಸರ್? ಸರ್ ನೋಡಿ ಸರ್, ದರ್ಶನ್ ಇವತ್ತು ಯಾರು ಡಿ ಬಾಸ್ ಅಂತವ್ರೆ, ಅವರು 21 ವರ್ಷದಿಂದ ದರ್ಶನ್ ನೋಡಿಲ್ಲ ಸರ್. ನಾನು 2003ನಲ್ಲಿ ನಮ್ಮೂರು ಇಂಗಲಗುಪ್ಪೆ ಅಂತ ಸರ್, ಈ ದೇಶಕ್ಕೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೊಟ್ಟಂತ ಊರು. ಇಬ್ರು ಒಂದೇ ಊರಿನಲ್ಲಿ, ಒಂದೇ ಮನೆಯಲ್ಲಿ ಇಬ್ರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೊಟ್ಟಿರುವಂಥ ಊರಿನಲ್ಲಿ 2003ನಲ್ಲಿ ಒಂದು ಕಬ್ಬಿಣದ ಬೋರ್ಡ್ ಓಪನ್ ಮಾಡಿಸಿಕೆ ಸರ್, ನಾನೇ ಈ ದರ್ಶನ್ನ ಕರ್ಕೊಬಂದಿದ್ದೆ. ಅವತ್ತು ಕರಿಯಾ ಮೆಜೆಸ್ಟಿಕ್ 2 ಸಿನಿಮಾ ಆಗಿತ್ತು. ಇವತ್ತು ಯಾರು ಡಿ ಬಾಸು ನಾವು ಸಮರ್ಥಿಸ್ಕೊತೀವಿ, ನಮ್ಮ ಸ್ನೇಹಿತರು ಅಂತ ಹೇಳ್ತವ್ರೆ, ಅವತ್ತು ಸ್ಟೂಡೆಂಟ್ ಆಗಿದ್ರು. ನಾನು ಅವತ್ತೇನು ಕರ್ಕೊಬಂದು ನಮ್ಮೂರಲ್ಲಿ ಕಬ್ಬಿಣದ ಬೋರ್ಡ್ ಓಪನ್ ಮಾಡಿದ್ದೆ. ಇವನಿಗೆ ಬೇಕಾಗಿರಲಿಲ್ಲ ಈ ದರ್ಶನ್ಗೆ. ಇನ್ನು ಮುಂದಾರು ಎಚ್ಚರಿಸ್ಕೊಂಡು ರಾಜ್ಯದ ಜನತೆನ ಕ್ಷಮೆ ಕೇಳಬೇಕು, ಸತ್ತಿರುವಂಥ ಕುಟುಂಬಕ್ಕೆ ಕ್ಷಮೆ ಕೇಳಬೇಕು, ಕಾನೂನು ರೀತಿಯಲ್ಲಿ ಇವ್ರಿಗೆ ಘೋರವಾಗಿ ಗಲ್ಲು ಶಿಕ್ಷೆ ಆಗಬೇಕು ಅಂತ. ಸರ್, ಈಗ ತೆರೆ ಮೇಲೆ ಸಿನಿಮಾದಲ್ಲಿ ಮಾತ್ರ ನೀತಿ ಪಾಠ ಹೇಳ್ಬಿಟ್ರೆ ಸಾಕ, ನಿಜ ಜೀವನದಲ್ಲಿ ಅವರು ಫಾಲೋ ಮಾಡೋ ಅವಶ್ಯಕತೆ ಇಲ್ವಾ? ಅಲ್ಲ ಸರ್, ಈಗ ಮಾಡಿದಾರಲ್ಲ ಭಯಂಕರ ತಪ್ಪೋದು. ಯಾಕಂದ್ರೆ ಇವಾಗ ಅವ್ನು ಹೆಂಡತಿ ಹೊಟ್ಟಿಲ್ಲ, 3ರಾಗ 5ರಾಗ ಅದಾಳು. ನಾಳೆ ಹುಟ್ಟು ಹೆಣ್ಣರ ಗಂಡರ ನಮ್ಮ ತಂದೆಯಾರನ್ನ ಕೇರಿ ಏನು ಹೇಳ್ಬೇಕು ಹೆಣ್ಮಗಳು. ಮತ್ತು ಇನ್ನೊಂದು ಎರಡನೇದು ತಾಯಿ ತಂದೆ ಅದಾರ. ಈಗ ತಾಯಿ ತಂದೆ ಕಣ್ಣೀರು ಕಪಾಳ ಬಿಡಿರ್ತಾವ. ಅಭಿಮಾನಿಗಳಿಗೆ ಏನು ಗೊತ್ತಿದೆಯಲ್ಲ, ಅವ್ರ ಮನೆ ಒಳಗೆ ಏನಾರ ಅಕ್ಕ ತಂಗಿಯಾರಿಗೆ, ಅಕ್ಕಗ ಅವ್ಗ ಯಾರಿಗಾರ ಆಗಿದ್ರ ಆ ನೋವು ಏನೈತೆ ಅನ್ನೋದು ಅವ್ರಿಗೆ ಗೊತ್ತಾಕಿತ್ತಿ ಅಂತಾರ. ನಾ ಅವ್ರಿಗೆ ನೋವು ಆಗಿಲ್ಲ, ನೋವು ಆದವ್ರಿಗೆ ಅದು ಏನೋ ತಾಯಿ ತಂದೆ ಬೆಲೆ ಮಗನ್ ಬೆಳೆಸ್ಬೇಕಾದ್ರೆ ಏನಾಗಿರ್ತದ ಅವ್ರಿಗೆ ಗೊತ್ತು. ಈ ಅಭಿಮಾನಿಗಳು ಗೊತ್ತಿರಲ್ಲ, ಅವ್ರ ಮನೆ ಒಳಗೆ ಏನಾರ ಆಗಿದ್ರೆ ಅವಾಗ ಗೊತ್ತಾಕಿತ್ತಿ. ಅಂತ ಅಭಿಮಾನ ಏನೈತಿ ನಮ್ಗೆ ಗೊತ್ತಿಲ್ಲ. ಆರ ಇವ್ರ ಮನೆ ಒಳಗೆ ಏನಾಗೈತಲ್ಲ, ಅವ್ರ ಮನೆ ಒಳಗೆ ಏನಾರ ಆಗಿದ್ರೆ ಗೊತ್ತಾಕಿತ್ತಿ. ಪಾಪಾಗಿ ಆಕಿ 4ರಾಗ 5ರಾಗ ಹೊಟ್ಟಿಲಿದಾವ. ನಾಳೆ ಹುಟ್ಟು ಮಗಳಿಗೆ ಹೆಣ್ಣಿಗಾರ ಗಂಡಿಗಾರ ನಮ್ಮ ಅಪ್ಪ ಎಲ್ಲಿದಾನ ಕೇರಿ ಆ ತಾಯಿ ಏನು ಹೇಳ್ಬೇಕು? ಮತ್ತೆ ಇನ್ನೊಂದು ಅವ್ರ ತಾಯಿ ತಂದೆ, ಒಬ್ಬ ಮಗ ದುಡ್ಡು ತಾಯಿ ತಂದೆ ಸಾಕ್ತಾನವನು, ಏನು ಹೇಳ್ಬೇಕು? ಈಗ ಯಾರೋ ಅವ್ಗೆ ಹೊಟ್ಟೆ ಕೂಳು ಹಾಕಾರ, ಅವ್ಗೆ ತಾಯಿ ತಂದೆ ಯಾರು ನೋಡ್ಕೋರು, ಆ ಹೆಣ್ಮಗಳು ಯಾರು ನೋಡ್ಕೋರು? ಅದಕ್ಕೆ ದರ್ಶನಿಗೆ ಕಠಿಣ ಕ್ರಮ ತಗೋಬೇಕಂತೇಳಿ ನಾನು ಮಾತಾಡ್ತೀನಿ ಇಷ್ಟೇ. ಭಾವನಾ, ಇದಿಷ್ಟು ಹೋರಾಟಗಾರರ ಆಕ್ರೋಶದ ಮಾತುಗಳಾಗಿತ್ತು. ಕಠಿಣ ಶಿಕ್ಷೆ ಆಗಲೇಬೇಕು, ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನ ರಾಜ್ಯ ರೈತ ಸಂಘದ ಹೋರಾಟಗಾರಗಳು ಮಾಡ್ತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.